ಬರ್ತಾ ಇದೆಯಾ? ಇದು ಸ್ಯಾನಿ ಪ್ರೋ ಅಂದ್ಬಿಟ್ಟು ವಿತ್ 3 ಬೀಟ್ಸ್ ಡಿವೈಸ್ ಹೊಸದಾಗಿ ಬಂದಿರೋದು. ಸ್ಯಾನ್ವಿಯಲ್ಲಿ ವಿತ್ ಕಂಪ್ನಿ ಫಿಟ್ಟೆಡ್ ಆಗಿರುತ್ತೆ ಡಿವೈಸ್. ಅದು ಇವಾಗ ಡೆಮೋ ಕೊಡೋಣ ಬನ್ನಿ ಕಸ್ಟಮರ್ಗೆ. ಈ ಥರ 4 ಪೇಜ್ ಬರುತ್ತೆ. 4 ಪೇಜಲ್ಲಿ ನೀವು ಡಿಸೈನ್ನ ಸೆಲೆಕ್ಟ್ ಮಾಡಿ ರನ್ ಮಾಡಬೇಕಾಗುತ್ತೆ. ಫಸ್ಟ್ನೇ ಪೇಜಲ್ಲಿ ನೀವು ಪೆನ್ ಡ್ರೈವ್ ಆಪ್ಷನ್ಗೆ ಹೋಗ್ಬೇಕಾಗುತ್ತೆ. ಪೆನ್ ಡ್ರೈವ್ ಆಪ್ಷನಲ್ಲಿ ನಿಮಗೆ ಬುಕ್ ನಂಬರ್ ಐ ಅಂತಿದೆಯಲ್ಲ, ಐಗೆ ಹೋದರೆ ಐಯಲ್ಲಿ ಒಂದು ಡಿಸೈನ್ ನಂಬರ್ನ ಸೆಲೆಕ್ಟ್ ಮಾಡ್ಕೊತೀರಾ. ಒಂದು ಯಾವುದು ನಂಬರ್ 1 ಅಂತ ಹಾಕೊಂತೀರಾ. ನಂಬರ್ 1 ಡಿಸೈನ್ ಈ ಥರ ಬರುತ್ತೆ. ನಂಬರ್ 1 ಡಿಸೈನ್ನ ನಿಮಗೆ ಫ್ರಂಟು ಬ್ಯಾಕು ಸ್ಲೀವ್ ಬೇಕಾಗುತ್ತೆ. ಫ್ರಂಟ್ನ ತಗೊಂತೀರಾ ಇಲ್ಲ ಫುಲ್ ತಗೊಂತೀರಾ. ಒಂದೇ ಸತಿ 4 ಫ್ರಂಟು ಬ್ಯಾಕು ಹ್ಯಾಂಡು ಹೂವು ಎಲ್ಲ ತೊಗೊಂಬಿಡಿ. ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಈ ಟಿಕ್ ಮಾರ್ಕ್ ಮಾಡಿಲ್ಲ ಅಂದರೆ ಬರೀ ಒಂದು ಡಿಸೈನೇ ಕಾಪಿ ಆಗುತ್ತೆ. ಕಾಪಿ ಬಟನ್ ಇದು. ಬರೀ ನೀವು ಟಿಕ್ ಮಾರ್ಕ್ ಮಾಡಿದ್ರೆ ಎಲ್ಲ ಎಷ್ಟು ಬೇಕೋ ನಿಮಗೆ ಅಷ್ಟೂ ಆಗುತ್ತೆ. ಇದನ್ನ ಕಾಪಿ ಮಾಡಿ. ಕಾಪಿ ಬಟನ್ ರೈಟ್ ಬಂದ್ರೆ ರೈಟ್ ಕೊಡಿ. ಇದು 4 ಮಾಡಿದ್ರೆ 4 ಡೀಪ್ ಸೌಂಡ್ ಬರುತ್ತೆ. 3 ಮಾಡಿದ್ರೆ 3 ಡೀಪ್ ಸೌಂಡ್ ಬರುತ್ತೆ. ಕಿಕ್ ಅಂದ್ಬಿಟ್ಟು ಅದನ್ನ ಪೇಜ್ನ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ರೆ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ನಿಮ್ಗೆ. ಇದನ್ನ ಪೆನ್ ಡ್ರೈವ್ ಇವಾಗ ಏನು ಅವಶ್ಯಕತೆ ಇಲ್ಲ. ತೆಗ್ದಿಕ್ಕೋದ್ರೆ ತೆಗ್ದಿಕ್ಕಿರಿ, ಇದ್ರೆ ಓಕೆ. ಇದರಲ್ಲಿ ನೀವು ಫ್ರಂಟ್ ತಗೊಂತೀರ ಅನ್ಕೊಳ್ಳಿ. ಫ್ರಂಟ್ ತಗೊಂಡ್ರೆ ಇದು ಯೆಲ್ಲೋ ಕಲರ್ ಮಾರ್ಕ್ ಬಂದ್ರೆ ಅದು ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಇದ್ರ ಮೇಲೆ ಬಂದ್ರೆ ಇದ್ರ ಮೇಲೆ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಈ ಡಿಸೈನ್ ಅಲ್ಲಿ ಹೆಂಗಿ ಬರುತ್ತೆ ಡಿಸೈನ್ ಅನ್ಬಿಟ್ಟು. ಓಕೆ, ಇದು ಪ್ಲೇ ಕೊಟ್ರೆ ಹೆಂಗ್ ಓಡುತ್ತೆ, ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಮಾಡ್ಕೊಳ್ಳಿ. ಪ್ಲೇ ಕೊಡಿ, ಅವಾಗ ಸ್ಪೀಡಾಗಿ ಏನೇನು ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾವುದಕ್ಕೆ ಯಾವುದೇ ಕಲರ್ ಹಾಕ್ಬೇಕು ಅಂದ್ಬಿಟ್ಟು ಐಡಿಯಾ ಬರುತ್ತೆ. ಫಸ್ಟ್ ಬರೋದು ಇದು, ಸೆಕೆಂಡ್ ಬರೋದು ಗ್ರೀನು, ಆಮೇಲೆ ಮೂರನೇದು ಇದು ಬರುತ್ತೆ ಅಂದ್ಬಿಟ್ಟು. ಇದು ಗೊತ್ತಾದ್ಮೇಲೆ ಫಿಟ್ ಕೊಡಿ. ಇದು ಸೆಲೆಕ್ಟ್ ಆಯಿತು. ಸೆಕೆಂಡನೇ ಪೇಜ್ಗೆ ಹೋಗ್ತೀರ. ಸೆಕೆಂಡನೇ ಪೇಜಲ್ಲಿ ಬರೀ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಿ ಬೇಕು ಅಂದ್ಬಿಟ್ಟು ಮಾರ್ಕರ್ ಯಾವ ಡೈರೆಕ್ಷನಲ್ಲಿ ಬೇಕು ಅಂತ ಮಾರ್ಕರ್. ಇದು ನಿಮಗೆ ಈ ಥರ ಡೈರೆಕ್ಷನ್ ಬೇಕಾ, ಈ ಥರ ಡೈರೆಕ್ಷನ್ ಬೇಕಾ, ಈ ಥರ ಡೈರೆಕ್ಷನ್ ಬೇಕಾ, ಈ ಥರ ಡೈರೆಕ್ಷನ್ ಬೇಕಾ ಅಂದ್ಬಿಟ್ಟು ಅದು ಡೈರೆಕ್ಷನ್. ಇದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಪಿ ನೋಡಿ, ಪಿ ಒತ್ತಿದ್ರೆ ಹಿಂಗೆ ಹೋಗುತ್ತೆ, ಪಿ ಒತ್ತಿದ್ರೆ ಹಂಗೆ ಬರುತ್ತೆ. ನಿಮ್ಗೆ ಯಾವ ಡೈರೆಕ್ಷನಲ್ಲಿ ಕಸ್ಟಮರ್ ಕೊಟ್ಟಿರ್ತಾರೋ ಆ ಡೈರೆಕ್ಷನಲ್ಲಿ. ಇವಾಗ ನಾನು ಸದ್ಯಕ್ಕೆ ಒಂದು ಮಾರ್ಕ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿವರೆಗೂ ಬರಬೇಕು ಅಂದ್ಬಿಟ್ಟು. ಓಕೆ, ಇದು ಅಗಲ ಇಲ್ಲಿಂದ ಇಲ್ಲಿವರೆಗೂ ಬರಬೇಕು ಅಂತ. ಓಕೆ, ಮಾರ್ಕ್ ಮಾಡ್ಕೊಂಡಿರ್ತೀನಿ. ಇದು ಎಕ್ಸು ವೈ. ಎಕ್ಸ್ ಅಂದರೆ ಅಗಲ, ವೈ ಅಂದರೆ ಉದ್ದ. ನಿಮ್ಗೆ ಎಕ್ಸು ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೊಬೋದು. ಯಾವುದು ಎಕ್ಸ್ ಅಂದರೆ ಅಗಲ ಕಮ್ಮಿ ಆಯಿತು. ನಾವು ಡೈರೆಕ್ಷನ್ ಈ ಕಡೆ ಪಿ ಹಿಂಗಾಗಿರೋದಕ್ಕೆ ಹಂಗಂಗೆ ಆಗ್ತಾ ಇದೆ. ನೀವು ಈ ಥರ ಆಗಿದಾಗ ಈ ಥರನೇ ಬರುತ್ತೆ. ನೀವು ಎಕ್ಸ್ 90, ನಂಗೆ ವೈನು 90ನೇ ಮಾಡ್ಕೊಳ್ಳಿ. ಓಕೆ, ಅಕಸ್ಮಾತ್ ನೀವು ವೈ 100 ಮಾಡಿ ಎಕ್ಸ್ 100 ಮಾಡಿದ್ರೆ ಅದು ಡಿಸೈನು ಫಿನಿಶಿಂಗ್ ಬರಲ್ಲ, ಕರೆಕ್ಟಾಗಿ ಮಾರ್ಕ್ ಕೂತ್ಕೊಳ್ಳಲ್ಲ ಬ್ಯಾಕ್ ಇರೋದು. ನೀವು 90 ಮಾಡಿದ್ರೆ 90ನೇ ಮಾಡಿ, 100 ಮಾಡಿದ್ರೆ 100ನೇ ಮಾಡಿ. ಓಕೆ, ಇವಾಗ 90 ಅಂದರೆ ಆಲ್ಮೋಸ್ಟು ಎಲ್ಲ ಕಸ್ಟಮರ್ಗೂ ಆಗುತ್ತೆ. ಹೀಗೆ ಫುಲ್ ಸ್ಲೀವ್ ಬರುತ್ತೆ. ಎಷ್ಟು 90 ಅಂದರೆ 9 ಇಂಚು, 100 ಅಂದರೆ 10 ಇಂಚು ಅಪ್ರಾಕ್ಸಿಮೇಟು. 110 ಅಂದರೆ 11 ಇಂಚು ಆ ಥರ. ಇದು ಈ ಥರ ಡೈರೆಕ್ಷನ್ ಬರುತ್ತೆ. 3ನೇ ಪೇಜಲ್ಲಿ ಕಲರ್ ಸೆಟ್ಟಿಂಗು. ಕಲರ್ ಸೆಟ್ಟಿಂಗ್ ಅಂದರೆ ನೀವು ಕಲರ್ ಥ್ರೆಡ್ ಹಾಕಿರ್ತೀರಲ್ಲ, ಅದು ಥ್ರೆಡ್ ಮಾಡೋದು. ಇಲ್ಲ ಕಲರ್ ಸೆಟ್ಟಿಂಗ್ ಅಂತೀವಿ, ಇಲ್ಲ ಥ್ರೆಡ್ ಸೆಟ್ಟಿಂಗ್ ಅಂತೀವಿ. ಇವಾಗ ಟೋಟಲ್ ನೀವು ಎಷ್ಟು 12 ನೀಡಲ್ಗೆ 12 ಥ್ರೆಡ್ ಹಾಕಿದ್ದೀರಾ ಅಂದ್ಕೊಳ್ಳಿ. ಇವಾಗ ಯಾವುದೇ ಥ್ರೆಡ್ ಹಾಕಿದ್ದೀರೋ ಆ ಥ್ರೆಡ್ ನಿಮ್ಗೆ ಯಾವ್ದು ಬೇಕು ಅಂತ ನೋಡ್ಕೊತೀರಾ. ನೋಡ್ಕೊಂಡ್ರೆ ಇವಾಗ ನನಗೆ ಬೇಕಾಗಿರೋದು ಫಸ್ಟ್ನೇ ಕಲರು. ಇದನ್ನ ಎಲ್ಲ ಒಂದು ಕಲರ್ ಮಾಡ್ಕೊಂಬಿಡಿ. ಒಂದು ಕಲರ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಗ್ರೌಂಡು ಈ ಮಾಡಲಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿದೆ. ಬ್ಯಾಕ್ ಗ್ರೌಂಡ್ ನೀವು ಯಾವ ಬಟ್ಟೆ ಹಾಕಿರ್ತೀರೋ ಆ ಬಟ್ಟೆ ಅದ್ರ ಮೇಲೆ ಬರುತ್ತೆ, ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಟೇಬಲ್ ಅಂತಿದೆಯಲ್ಲ, ಟೇಬಲ್ಗೆ ನನಗೆ ಇವಾಗ ಯಾವ್ದು ಹಾಕಿರೋದು ಗ್ರೇ ಹಾಕಿರೋದು ಅನ್ಕೊಳ್ಳಿ, ಇಲ್ಲ ರೆಡ್ ಹಾಕಿರ್ತೀನಿ ಅನ್ಕೊಳ್ಳಿ. ರೆಡ್ ಅಂತ ಕೊಟ್ರೆ ಬ್ಯಾಕ್ ಗ್ರೌಂಡ್ ರೆಡ್ಡೇ ಬರುತ್ತೆ. ಓಕೆ, ಆವಾಗ ನಿಮಗೆ ಯಾವ ಕಲರ್ ಮಾಡ್ಕೊಬೇಕು ಆ ಕಲರ್ ಬರುತ್ತೆ. ಬೇರೆ ಕಲರ್ ಕೊಟ್ರೆ ಬೇರೆ ಕಲರ್ ಕೊಡೋದು ಬರುತ್ತೆ. ನೋಡಿ,
ಈ ಟೇಬಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಟೇಬಲ್ ಇದು ಮಾರ್ಕು. ಇದ್ರಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡಿ. ರೇಟ್ ಕೊಟ್ಟರೆ ರೇಟ್ ಆಗುತ್ತೆ. ನಾವು ಫೀಸ್ ಮಾಡಿ ಒಂದು ನಿಮಿಷ ಎಡಿಟ್ ಮಾಡ್ಕೊಳ್ತೀರಾ? ಓಕೆ, ಟೇಬಲ್ಗೆ ಇಲ್ಲಿದೆ ನೋಡಿ, ಇಲ್ಲಿ ಯಾವ ಕಲರ್ ಬೇಕೋ ಆ ಕಲರ್. ಗ್ರೇ ಅಂದ್ರೆ ಗ್ರೇ ಕಲರ್ ಗ್ರೇ. ಇವಾಗ ಗ್ರೀನ್ ಅಂದ್ರೆ ಗ್ರೀನ್ ಕೊಟ್ಟಿದ ತಕ್ಷಣ ಗ್ರೀನ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಓಕೆ, ಇದನ್ನ ಅವಾಗ ಕಸ್ಟಮರ್ಗೆ ಯಾವ ತರ ಬರುತ್ತೆ, ಈ ಬ್ಲೂ ಕಲರ್ ಗ್ರೀನ್ ಕಲರ್ ಬಟ್ಟೆ ಮೇಲೆ ಈ ಡಿಸೈನ್ ಯಾವ ತರ ಬರುತ್ತೆ ಅಂತ ನಿಮ್ಗೆ ಹಿಂದೆಗಡೆ ಗೊತ್ತಾಗುತ್ತೆ. ಫಸ್ಟ್ ಈ ಕಲರ್ನ ಒಂದೇ ಕಲರ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಇವಾಗ ಯಾವ ಕಲರ್ ಬೇಕು, ನಂಗೆ ಎಣ್ಣೆ ಕಲರ್ ಬೇಕು, ಗ್ರೀನ್ ಬೇಕು, ಇಲ್ಲ ಗ್ರೀನ್ ಬೇಕು, ಇಲ್ಲ ಗ್ರೇ ಬೇಕು ಅನ್ಕೊಳ್ಳಿ. ಗ್ರೀನ್ ಅನ್ಕೊಳ್ಳಿ, ಗ್ರೀನ್ ಅಂದ್ರೆ ಗ್ರೀನ್ ಒತ್ತಿ. ಒಂದ್ ಕಲರ್ನ 2 ಸತಿ ಸೆಲೆಕ್ಟ್ ಮಾಡಿ, ಯಾಕಂದ್ರೆ ಒಂದ್ ಕಲರ್ ಬರೀ ಒಂದ್ ಸ್ಟಿಚಸ್ ಬರುತ್ತೆ ಮಾರ್ಕು, ಅದ್ರ ಮೇಲೆ ಓವರ್ಲ್ಯಾಪಿಂಗ್ ಬರೋದು. ಓವರ್ಲ್ಯಾಪಿಂಗ್ ಬಂದಿಲ್ಲ. ಓಕೆ, ಬರೀ ಎಣ್ಣೆ ಕಲರ್ ಇದು ಮಾತ್ರ ಹೂವು ಆಗುತ್ತೆ. ಇವಾಗ ಹೂವು ಮಾತ್ರ ಆಗುತ್ತೆ. ಇವಾಗ ಓವರ್ಲ್ಯಾಪಿಂಗು ಇದೆಲ್ಲ ಜರಿ ಬೇಕಂದ್ರೆ ಜರಿ ಮಾಡಿದ್ರೆ ಯಾವ್ದು 11 ಜರಿ ಇದೆ, 11 ಕ್ಲಿಕ್ ಮಾಡ್ಕೊಂಡ್ರೆ 11 ಜರಿ ಆಗುತ್ತೆ. ಇಷ್ಟು ಇವಾಗ ಟೋಟಲ್ 5 ಕಲರ್ ಇರೋದನ್ನ ನಾವು ಬರೀ 2 ಕಲರ್ ಮಾಡ್ಕೊಂಡ್ವಿ. ನನಗೆ ಬೇಡ ಇದು ಜರಿ ಬೇಡ, ದಾರ ಬೇಕು ಅಂದ್ರೆ ನೀವು ಎಣ್ಣೆ ಕಲರ್ ಇರೋದನ್ನ 11ನೇ ಕಲರ್ ಮಾಡ್ಕೊಂಡ್ರೆ ದಾರ ಆಯ್ತು. ಆ ಥರ ನಿಮ್ಮ ಕಲರ್ ಸೆಟ್ಟಿಂಗ್ ನೀವು ಕ್ರಿಯೇಟಿವ್ ಹೆಂಗ್ ಮಾಡ್ತೀರೋ ಕಲರ್ ಸೆಟ್ಟಿಂಗ್ ಆ ಥರ ಕಲರ್ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಸರಿ, ಇವಾಗ ಬರೀ ಈ ಹೂವುಗಳೆಲ್ಲ ದಾರ ಆಗುತ್ತೆ, ಈ ಓವರ್ಲ್ಯಾಪಿಂಗು ಆಮೇಲೆ ಈ ಹೂವು ಎಲ್ಲ ಜರಿ ಆಗುತ್ತೆ. ಇದ್ರ 3ನೇ ಪೇಜಲ್ಲಿ ಈ ಕಲರ್ ಸೆಟ್ಟಿಂಗ್ ಮಾತ್ರ ಮಾಡ್ಕೊಬೋದು. ಇಷ್ಟು ಮಾಡ್ಕೊಂಡ್ರೆ ಇದು ಮುಗೀತು. 4ನೇ ಪೇಜಲ್ಲಿ ಫ್ರೇಮ್ ಸೆಟ್ಟಿಂಗು. ಈ ಫ್ರೇಮ್ನ ಎಲ್ಲಿ ಯಾವ ಡೈರೆಕ್ಷನ್ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ಕೂರಿಸ್ಕೊಳೋದಕ್ಕೆ ಪ್ರತಿ ಸಲನು ನೀವು ಈ ತರ ಪಿಂಕ್ ಆಗಿದ್ರೆ ಔಟ್ ಆಫ್ ದಿ ಬಾಟು ಈ ಡಿಸೈನ್ನ ಸೆಂಟ್ರಿಗೆ ತಗೊಳ್ಳಿ. ಎಸ್ ಅಂತ ಕೊಟ್ರೆ ಕೇರ್ಫುಲಿ ಸೆಂಟ್ರಿಗೆ ಬರುತ್ತೆ ಆ ಡಿಸೈನು. ಎಲ್ಲಿ ಇರೋದನ್ನ ಹೋಮ್ ಪೊಸಿಷನ್ ಬಂದು ಕುತ್ಕೊಳ್ಳುತ್ತೆ. ಅಕಸ್ಮಾತ್ ಫ್ರೇಮ್ ಮೇಲೆ ಹೋಗಿದ್ರೆ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಳೋದು, ಬಿಗ್ ಫ್ರೇಮ್ ಅಂತ ಬರುತ್ತೆ. ರೈಟ್ ಮಾಡ್ಕೊಟ್ರೆ ಬಿಗ್ ಫ್ರೇಮ್ ಬಂದು ಕುತ್ಕೊಳ್ಳುತ್ತೆ. ಇದು ಬೇರೆ ಫ್ರೇಮ್ ಕೊಟ್ರೆ ಬೇರೆ ಫ್ರೇಮ್ ಬಂದು ಕುತ್ಕೊಳ್ಳುತ್ತೆ. ಇದು ಬಿಗ್ ಫ್ರೇಮ್ 800 into 500. ಓಕೆ, ಈ ಡಿಸೈನ್ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಬಂದು ಕುತ್ಕೊಂಡು ಈ ಡಿಸೈನ್ ಆಚೆ ಇದೆ. ನನಗೆ ಬೇಕಾಗಿರೋದು ಇಲ್ಲಿಂದ ಒಳಗಡೆ ತಗೊಳ್ಳಿ. ಲೆಫ್ಟ್ ರೈಟ್ ಫ್ರಂಟ್ ಬ್ಯಾಕ್ ಮೂವ್ಮೆಂಟ್ ನೋಡಿ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ರ. ಸ್ಟಾರ್ಟ್ ಆಗೋದು ಇಲ್ಲಿಂದ ಆಗುತ್ತೆ. ಅದನ್ನ ಫಸ್ಟ್ ಮಾರ್ಕು ಎಷ್ಟನೇ ನಂಬರ್ ಓಡುತ್ತೆ ಅಂತ 12ನೇ ನಂಬರ್ ಇಕ್ಕಿದಿರಲ್ಲ, ಎಷ್ಟನೇ ನಂಬರ್ ಓಡುತ್ತೆ ಅಂತ ಒಂದ್ಸತಿ ಟ್ರಿಮ್ಮರ್ನ ಕ್ಲಿಕ್ ಮಾಡಿ. 12ನೇ ನಂಬರ್ ಓಡುತ್ತೆ, 12ನೇ ನಂಬರ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್. ಅದು ಗ್ರೀನ್ ಪಾಯಿಂಟ್ ಲೇಸರ್ ಪಾಯಿಂಟ್ ಬರ್ತಾ ಇದೆಯಲ್ಲ ಅದನ್ನ. ಓಕೆ, ಅದಾದ್ಮೇಲೆ ಫ್ರೇಮ್ಗೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಅದೇ ಪ್ಲೇಸಲ್ಲಿ ಬರ್ತಾ ಇದೆಯಾ, ನಾನು ಮಾರ್ಕ್ ಮಾಡ್ಕೊಂಡಿರೋ ಅದೇ ಪ್ಲೇಸಲ್ಲಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಈ ಬಟನ್. ಆ ಪ್ಲೇಸ್ ಇಂದ ಅಷ್ಟು ಡಿಸೈನ್ ತಗೊಳುತ್ತೆ. ಬರ್ತಾ ಇಲ್ಲ, ಇವಾಗ ನಾವು ಮಾರ್ಕ್ ಮಾಡಿರೋದು ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ಹೈಟು ಜಾಸ್ತಿ ಇದೆ ಅಂದಾಗ ನೀವು ಎಕ್ಸ್ನ ಕಮ್ಮಿ ಮಾಡ್ಕೋಬೇಕು, ವೈನ ಕಮ್ಮಿ ಮಾಡ್ಕೊಳ್ಳಿ. ವೈ ಕಮ್ಮಿ ಮಾಡ್ಕೊಂಡ್ರೆ ಉದ್ದ ಕಮ್ಮಿ ಆಗುತ್ತೆ. ನಾನು ವೈನ ಕಮ್ಮಿ ಮಾಡ್ಕೊಬೇಕಂದ್ರೆ ನೀವು ತಿರ್ಗಾ 2ನೇ ಪೇಜಿಗೆ ಬಂದು ವೈನ ಕಮ್ಮಿ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಹಿಂಗೋದ್ರೆ ಈ ಕಡೆ ಪಕ್ಕಕ್ಕೆ ಹೋಗುತ್ತೆ. ಹಿಂಗ್ ಡೈರೆಕ್ಷನ್ ಬೇಕಂದ್ರೆ ಈ ಡೈರೆಕ್ಷನ್, ಈ ಡೈರೆಕ್ಷನ್ ಬೇಕಂದ್ರೆ ಈ ಡೈರೆಕ್ಷನ್, ಈ ಡೈರೆಕ್ಷನ್ ಬೇಕಂದ್ರೆ ಈ ಡೈರೆಕ್ಷನ್. ಟೋಟಲ್ ಈ ತರ ಡೈರೆಕ್ಷನ್ ಕೊಟ್ಟಿರ್ತಾನೆ. ಇದನ್ನ ಎಲ್ಲಿಂದ ಬಂದು ನೋಡೋದಕ್ಕೆ ಈ ಬಟನ್ ಇರುತ್ತೆ, ಅದು ಚೆಕ್ ಮಾಡ್ಕೊಳ್ಳಿ ಎಲ್ಲಿಂದ ಬಂದು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು. ಇಲ್ಲಿಂದ ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಅಲ್ಲಿಂದ ಬರ್ತಾ ಇದೆ. ಇದು ಸ್ವಲ್ಪ ಈ ಕಡೆ ಬರಬೇಕು, ಲೆಫ್ಟ್ ತಗೊಳ್ಳಿ. ನಾನು ಕರೆಕ್ಟಾಗಿ ಅಲ್ಲಿಗೆ ಬಂತು. ಅಷ್ಟು ಪ್ಲೇಸ್ ಅಲ್ಲಿ ವರ್ಕ್ ಪ್ಲೇಸ್ ಆಗೋಗುತ್ತೆ. ಸ್ವಲ್ಪ ಪಕ್ಕಕ್ಕೆ ತಗೊಳ್ತೀನಿ, ಸ್ವಲ್ಪ ಈ ಕಡೆ ಬರ್ತಾ ಇತ್ತಲ್ಲ ಪಕ್ಕಕ್ಕೆ ತಗೊಳ್ತೀನಿ.
ಇದನ್ನ ಫ್ರೇಮ್ ಸೆಟ್ಟಿಂಗ್ ಆಯ್ತು. ಇದು ಫ್ರೇಮ್ ಸೆಟ್ಟಿಂಗ್. ಇದ್ರಲ್ಲಿ ಇಷ್ಟಿರುತ್ತೆ. ಓನ್ಲಿ ಡಿಸೈನ್ ಎಲ್ಲಿ ಮಾರ್ಕ್ ಮಾಡ್ಕೊಬೇಕು, ಎಲ್ಲಿ ಕೂಡ್ಸ್ಕೊಬೇಕು ಅಂದ್ಬಿಟ್ಟು. ನೀವು ಅಕಸ್ಮಾತ್ ಇದೇನ ಡಿಸೈನ್ ಪಿಂಕ್ ಅಲ್ಲಿ ಏನಾರ ಮಾಡ್ಕೊಂಡ್ಬಿಟ್ರೆ ಆ ತರ ಓವರ್ ದಿ ಫ್ರೇಮ್ ಬಾರ್ಡರ್ ಅಂತ ಬರುತ್ತೆ. ಅಕಸ್ಮಾತ್ ನೀವು ಆ ಡಿಸೈನ್ ಸೆಲೆಕ್ಟ್ ಆಗಲ್ಲ, ಓಡೋದು ಇಲ್ಲ. ಯಾವಾಗ್ಲೂ ವೈಟ್ ಅಲ್ಲೇ ಇರಬೇಕು. ಇಲ್ಲಿಗೆ ಇಟ್ಕೋದ್ರೇನು ಅಕಸ್ಮಾತ್ ಇಲ್ಲಿಗೆ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಅಷ್ಟಲ್ಲಿ ಇದ್ರೆ ವೈಟ್ ಅಲ್ಲಿ ಇದ್ರೆ ಮಾತ್ರ ಓಡುತ್ತೆ, ಇಲ್ಲಾಂದ್ರೆ ಪಿಂಕ್ ಆದ್ರೆ ಓಡಲ್ಲ. ನೀವು ಅಕಸ್ಮಾತ್ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಅಕಸ್ಮಾತ್ ವೈಟ್ ಏನಾರ ನೀವು ಸ್ವಲ್ಪ ಇಲ್ಲಿ ಏನಾರ ಇಲ್ಲಿ ಇಟ್ಬಿಟ್ರೆ ಅಲ್ಲಿ ಇಷ್ಟೆಲ್ಲ ಡಿಸೈನ್ ಆಗುತ್ತೆ, ಅಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಓವರ್ ದಿ ಫ್ರೇಮ್ ಆಗ್ಬೇಕು. ನೀವು ಯಾವಾಗಲೂ ವೈಟ್ ಮಾಡ್ಕೊಂಡೆ ಡಿಸೈನ್ ಇಟ್ಕೊಬೇಕು. ಫ್ರೇಮ್ ವೈಟೇ ಇರಬೇಕು, ಪಿಂಕ್ ಆಗಬಾರ್ದು. ಇಷ್ಟಿರುತ್ತೆ ಫ್ರೇಮ್ ಸೆಟ್ಟಿಂಗ್ ಅಲ್ಲಿ. ಮುಂದೇದು ಕನ್ಫರ್ಮ್ ಮಾಡೋದು. 4 ಇದು ಫ್ರೇಮ್ ಇಂದ ಇಲ್ಲಿ ಬಂದು ಕನ್ಫರ್ಮ್ ಮಾಡೋದೇ ಡಿಸೈನ್ ಬಂದು ಕುತ್ಕೊಳುತ್ತೆ. ಇಷ್ಟೆಲ್ಲ ಸೆಟ್ ಆಗಿದೆ ಅಂತ ಅರ್ಥ. ಇವಾಗ ಸ್ಟಾರ್ಟ್ ಬಟನ್ ಕೊಟ್ರೆ ನೀವು ಯಾವ ನಂಬರ್ಗಳು ಸೆಲೆಕ್ಟ್ ಮಾಡಿದ್ರ 2, 12 ಸೆಲೆಕ್ಟ್ ಮಾಡಿದ್ರಲ್ಲ, 2, 12 ಮಾತ್ರ ವರ್ಕ್ ಆಗುತ್ತೆ. ಇದರಲ್ಲಿ ಏನೇನು ಬರುತ್ತೆ ಅಂದ್ರೆ ಎಷ್ಟು ಇಂಚು ಬಾವಿಕೆ ಕೇಸಲ್ಲಿ ದಾರ ಇಲ್ಲ, ಇದು ಬಾವಿಕೆ ಕೇಸ ಇಲ್ಲ ನೋಡು. ದಾರ ಸಿಕ್ಕಾಕೊಂಡಿರುತ್ತೆ. ಸ್ಟಾಪ್ ಮಾಡಿ ಬರುತ್ತೆ. ಈ ತರ ದಾರ ಕಟ್ಟಾಗಿದ್ರೆ ಇಲ್ಲ ಏನೇನಾಗಿದ್ರೆ ಇದಾಗಿರುತ್ತೆ. ತರ ಇರುತ್ತೆ. ಇದನ್ನ ಓಪನ್ ಮಾಡಿ. ಈ ತರ ಬಾಗಿಲಿಗೆ ಕೂಣಿಸ್ಕೊಂಡು ಹಿಂಗೆ ಹಾಕೊಂಡು ಇಲ್ಲಿ ತಿರುಗಿಸ್ಬೋದು. 7 ರೌಂಡ್ ಬರಬೇಕು. ಬಂದಾದ್ಮೇಲೆ ಇದನ್ನ ಆಪೋಸಿಟ್ ಆಗಿ ಟಕ್ ಅಂತ ಸೌಂಡ್ ಬರಬೇಕು. ಯಾವಾಗಲೂ ಅಷ್ಟೇ ಡಿಸೈನು ದಾರ ಕಟ್ ಆಗಬೇಕು ಅಂದ್ರೆ ಒಂದು 20 ಸ್ಟಿಚಸ್ ಮುಂದೆ ಬಂದ್ಬಿಟ್ಟಿರುತ್ತೆ. 20 ಸ್ಟಿಚಸ್ ಮುಂದೆ ಬಂದಿರುತ್ತೆ. ಈ ಟಾಪ್ ಎಂಡ್ ಮಾಡೋದಲ್ಲಿ ಬೇರೆ ಮಾಡೋದಲ್ಲೆಲ್ಲ ಬ್ಯಾಕ್ ಹೋಗಿ ಮಾಡ್ಕೊಬೇಕಾಗುತ್ತೆ ಡಿಸ್ಪ್ಲೇಲಿ. ಈ ಮಾಡಲಲ್ಲಿ ಬರೀ ಈ ಬಟನ್ ಒತ್ಕೊಂಡ್ರೆ ಬ್ಯಾಕ್ ಹೋಗುತ್ತೆ. ಸ್ಟಾಪ್ ಮಾಡಿದ್ರೆ ಅಲ್ಲಿಗೆ ಆಗುತ್ತೆ. ಸ್ಟಾರ್ಟ್ ಕೊಡಿ. ದಾರ ಕಟ್ ಆಗಿದೆ. ದಾರ ಕಟ್ ಆದರೆ ಟೆನ್ಷನ್ is check the condition of the top line, bottom line, and embroidery needle. ದಾರ ಹೊಸದರಲ್ಲಿ ಸ್ವಲ್ಪ ಪೋಣಿಸೋದು ಕಷ್ಟ ಆಗ್ಬೋದು, ನಿಧಾನಕ್ಕೆ ಪೋಣಿಸ್ಕೊಳ್ಳಿ. ಸೂಜಿ ಹಾಕೋದು ಒಂದ್ಸಲ ತೋರಿಸ್ಬಿಡಿ. ಸೂಜಿ ಹಾಕೋದು ನೋಡ್ಸಿದ್ರಿ ನಮ್ಮ ಅವಾಗ. ಸೂಜಿನಾ? ಒಳ್ಳೆಯದು. ಈ ಥರ ದಾರ ಹಾಕ್ಬಿಟ್ಟು ತಿರ್ಗಾ ಬ್ಯಾಕ್ ಪ್ರೆಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋದು. ಇದರಲ್ಲಿ ಸ್ಪೀಡ್ ಇನ್ಕ್ರೀಸ್ ಮಾಡೋದು. 1000 ಸ್ಪೀಡ್ ಬರುತ್ತೆ. ರನ್ನಿಂಗಲ್ಲೇ ಮಾಡ್ಬೋದಾ? ರನ್ನಿಂಗಲ್ಲೇ ಮಾಡ್ಬೋದು, ರನ್ನಿಂಗಲ್ಲೇ ಡಿಕ್ರೀಸ್ ಮಾಡ್ಬೋದು. ಸೌಂಡ್ ಇದು ಸಾಫ್ಟ್ ಮಾಡಲ್ಲ, ಸೌಂಡ್ ಬರಲ್ಲ. ಬೇರೆ ಬೆಡ್ ಡ್ರೈವ್ ಲೈಕ್ ಬಂದು ಯಾವುದಂದ್ರೆ HSW. ಆಮೇಲೆ ನಮ್ದ್ರಲ್ಲಿ ಒಂದು ಬೆಡ್ ಡ್ರೈವ್ ಬರುತ್ತೆ, ಸ್ಯಾನ್ವಿ ಎಕನಾಮಿಕ್ ಮಾಡಲ್ಲ. ಅದರಲ್ಲಿ ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ಸಾಫ್ಟ್ ಡ್ರೈವಲ್ಲಿ ನಿಮಗೆ ಸೌಂಡ್ನೆಸ್ ಇರಲ್ಲ, ಬರೀ ನೀರಲ್ಲಿ ಓಡೋದು ಮಾತ್ರ ಸೌಂಡ್ ಇರುತ್ತೆ. ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ನೋಡಿ, ಇಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದು, ಡಿಜಿಟಲ್ ಮೂವ್ಮೆಂಟ್ ಆಗ್ತಾ ಇರೋದು ನೀಟಾಗಿ ಕಾಣುತ್ತೆ. ಯಾವ್ದು ಎಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಂತ ನೀರಲ್ಲಿ ಬರುತ್ತೆ. ಯಾರ್ದು ತೋರಿಸ್ತೀರಾ? ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ. ಪೂರ ನೋಡಿ, ಮಿಡ್ಲಲ್ಲಿ ಇದೆ ನನ್ನ ವಾಯ್ಸ್. ಕಂಡು ಬಿಡ್ತಾ ಎಲ್ಲಿದ್ರೆ ನಾನು ವಾಯ್ಸ್ ಮೊದಲೇ ಕಂಡಿದ್ದಾರೆ, ಹೈಲೈಟ್ ಆಗೈತೆ. ಈ ತರ ನೀವು ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಇಷ್ಟೇ ಬೇಕು ಅಂದ್ಬಿಟ್ಟು ಅಷ್ಟೇ ಪ್ಲೇಸಲ್ಲಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸ್ಟಾಪ್ ಮಾಡಿ